ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಸೋಮವಾರ, ಟೈಮ್ ನೋಡಿ 4:45 ಆಗಿದೆ. ನಾನು ಎದ್ದು 1/4 ಗಂಟೆ ಆಯಿತು. ಒಲೆ ಉರಿ ಹಾಕಿದ್ದೀನಿ, ನೀರು ಕಾಯಿಲೆ ಅಂತ ಹೇಳ್ಬಿಟ್ಟು, ಅಂತ ಬೇಗ ಪೂಜೆ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಬಾಗಿಲು ತೆಗಿಯೋಕ್ಕೆ ಹೋಗಲ್ಲ ಇಷ್ಟು ಬೇಗ. ಇನ್ನು ಫ್ರಿಜ್ಜಲ್ಲಿ ಹೂವು ಇಟ್ಟಿರ್ತೀನಲ್ಲ, ಅದನ್ನೆಲ್ಲ ತೆಗಿತೀನಿ. ಫಸ್ಟೆಲ್ಲ ಅಭಿಷೇಕ ಮಾಡ್ತಾಯಿದ್ದೆ. ಇವಾಗೆಲ್ಲ ಕುತ್ಕೊಂಡು ಇನ್ನೂ ಅಭಿಷೇಕ ಎಲ್ಲ ದೇವ್ರಿಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಅಭಿಷೇಕ ಸ್ಟಾಪ್ ಮಾಡಿದ್ದೀನಿ. ಇವಾಗ ಬಾಗಿಲು ತೆಗೆದು ರಂಗೋಲಿ ಎಲ್ಲ ಹಾಕಿ ತುಳಸಿ ಗಿಡಕ್ಕೆಲ್ಲ ಹೂವು ಮುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿರ್ತೀನಿ. ಇವಾಗ ಇಲ್ಲೊಂದು ಶಾಪ್ ಮಾತ್ರ ಓಪನ್ ಇರುತ್ತೆ. ಟೀ ಕುಡಿಲಿಕ್ಕೆಲ್ಲ ಜನ ಬರ್ತಾ ಇರ್ತಾರೆ. ಸೊ ಬೀದಿ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಯಾರೂ ಎದ್ದಿರಲ್ಲ. ನನಗಂತೂ ಎಷ್ಟೋ ತಿಂಗಳುಗಳಾಗೋಗಿತ್ತು ಈ ಥರ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋ ಅಂಥದ್ದು. ನಾನು ಯಾವಾಗಲೂ ಒಂದು ರೀತಿ ನಿದ್ದೆನೂ ಬರ್ತಾ ಇರಲ್ಲ, ಎದ್ದೇಳೋಕ್ಕೂ ಆಗಲ್ಲ, ಆ ಥರ ಸಿಚುವೇಶನ್ ಆಗಿತ್ತು ನಂದು. ಸೊ ದೇವ್ರ ಸಾಂಗ್ ಹಾಕಿರ್ತೀನಿ ನಾನು. ಒಂದು 5:40 ನಮ್ಮ ಮನೆಯಲ್ಲಿ ಪೂಜೆ ಆಗಿದೆ. ನಾವು ಕಳಸ ಮಾಡೋ ಹಾಗಿಲ್ಲ, ಇನ್ನೂ 1 ವರ್ಷ ಆಗಿಲ್ಲ ನಮ್ಮ ಅತ್ತೆ ಸತ್ತು, ಹಾಗಾಗಿ ದೇವ್ರ ಮನೆಯಲ್ಲಿ ಕಳಸ ಇಟ್ಟಿಲ್ಲ. ಇನ್ನು ನಮ್ಮ ಸಚ್ಚು ಅಂತೂ ರಜಾ ಅಲ್ವಾ, ಅವನು 9 ಗಂಟೆ ಕಮ್ಮಿ ಅಂತೂ ಹೇಳೋದೇ ಇಲ್ಲ. ಇನ್ನು ಅವ್ನು ಮಲಗಿದ್ದಾನೆ. ಸೊ ನಾನಿವಾಗ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮು 6:15 ಅಷ್ಟೇ. ಸೊ ನಾನು ದೇವಸ್ಥಾನಕ್ಕೆ ಹೋಗಿದ್ದು, ಹೆಜ್ಜೆ ನಮಸ್ಕಾರ ಮಾಡಿಬಿಟ್ಟು ಬಂದೆ, ಪೂಜೆ ಮಾಡಿಕೊಂಡು. ಸೊ ಇಷ್ಟು ಬೇಗ ಏನು ಮಾಡೋದು, ವಾಕ್ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಯೂಶ್ವಲಿ ಮೊದಲಿನ ಟೈಮ್ ನಂದು 6 ಗಂಟೆ ಮೇಲೆ ಅಥವಾ 6:30 ಅಷ್ಟೊತ್ತಿಗೆಲ್ಲ ಪೂಜೆ ಮಾಡಿ ಒಂದು 7:30 ತನಕೆಲ್ಲ ವಾಕ್ ಹೋಗ್ತಿದ್ದೆ. ಯಾಕೋ ಇವಾಗ ಆಗ್ತಾಯಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನ ಬೇಡ ಅಂತ ಹೇಳ್ಬಿಟ್ಟು ಅಂತ ಸುಮ್ಮನೆ ವಾಕ್ ಹೋಗಲಿಲ್ಲ. ಸ್ವಲ್ಪ ಸ್ಟ್ರೈನ್ ಅಂತ ಅನ್ನಿಸ್ತದೆ. ಆಲ್ರೆಡಿ 4:15 ಎದ್ದಿದ್ನಲ್ಲ. ಸೊ ಇನ್ನು ತಿಂಡಿ ಮಾಡಬೇಕು. ಇವತ್ತು ಬೇಗ ಮಾಡೋ ಅಂಥದ್ದೇನಿಲ್ಲ, ಹಾಗಾಗಿ ಒಂದು 8 ಗಂಟೆ ತನಕ ಸುಮ್ಮನೆ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಅಂದರೆ ನಿದ್ದೆ ಏನೂ ಬರೋಲ್ಲ, ಜಸ್ಟ್ ಫೋನೆಲ್ಲ ನೋಡ್ತಿರ್ತೀನಿ. ಆಮೇಲಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನೋಡಬೇಕು ಇನ್ನೂ ಏನು ತಿಂಡಿ ಮಾಡೋದು ಅಂತ ಪ್ಲ್ಯಾನ್ ಮಾಡಿಲ್ಲ. ಸೊ ತಿಂಡಿ ಎಲ್ಲ ಮಾಡಿಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಇವತ್ತು ನಂದು ಬಟ್ಟೆ ಎಲ್ಲ ಇದೆ, ಸೋಫಾದ ಕವರು, ಜಮ್ಖಾನ್ ಅದೆಲ್ಲ ಇದೆ. ಸೊ ನೋಡೋಣ, ನೆಕ್ಸ್ಟು ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾರೆ. ಮಾಮೂಲಿ ಲೈಟ್ಗಿಂತ ಈ ಥರ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡಬೇಕಂತ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೆಕ್ಸ್ಟು ತಿಂಡಿ ಮಾಡಲಿಕ್ಕೆ ಅಂತ ಬಂದೆ. ಸೊ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ಏನು ಮಾಡೋದು ಕ್ವಿಕ್ಕಾಗಿ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪಿತ್ತು. ಇವಾಗ ಸಮ್ಮರ್ ಬೇರೆ ಅಲ್ವಾ, ಬೇಗ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲೋ ಎಷ್ಟು ಥರ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಪಕೋಡ ಮಾಡಿದ್ದೀನಿ. ನೋಡಿ, ಇಷ್ಟೇ ಮಾಡಿರೋದು ನಾನು, ತುಂಬ ಎಲ್ಲ ಮಾಡೋದಿಲ್ಲ. ಹಾಗೆಯೇ ಕ್ವಿಕ್ಕಾಗಿ ಕುಷ್ಕ ಮಾಡಿದ್ದೆ. ಸೊ ಇದ್ರ ರೆಸಿಪಿ ಇನ್ನೊಂದು ಸಲ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ನನ್ನ ಮಗ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ. ನಮಗೆ ಇಷ್ಟೇ ಮಧ್ಯಾಹ್ನಕ್ಕೂ ಕೂಡ ಆಯಿತು. ಕೆಲವೊಂದು ಸಲ ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಬೆಳಗ್ಗೆ ತಿಂಡಿದ್ರಲ್ಲೇ ಮಿಕ್ಕಿದ್ರೆ ಅಡ್ಜಸ್ಟ್ ಮಾಡ್ಕೋತೀವಿ. ಒಂದು ಮೇನ್ ಏನು ಅಂದರೆ ನಾನು ಫುಡ್ಡು ವೇಸ್ಟ್ ಮಾಡಲ್ಲ. ಒಂದು ಸಲ ಹೇಗಾಗ್ಬಿಟ್ಟಿತ್ತು ಅಂತಂದರೆ, ನಮ್ಮ ಸಚ್ಚು ಹೀಗೆ ನನ್ನ ಜೊತೆಯಲ್ಲಿ ವಾದ ಮಾಡಿಕೊಂಡು ಚಪಾತಿನ ಎಸ್ಬಿಟ್ಟಿದ್ದ. ಸೊ ಚಪಾತಿ ಕೆಳಗಡೆಗೆ ಎಸ್ತಿದ್ದ. ನಾನು ಅದನ್ನೇ ತೊಳೆದ್ಬಿಟ್ಟು ನೀರಲ್ಲಿ ಮತ್ತೆ ಬಿಸಿ ಮಾಡಿ ಅವನಿಗೆ ಅದೇ ಚಪಾತಿನ ಹಾಕ್ಕೊಟ್ಟು ತಿನ್ನಿಸಿದ್ದೆ. ಸೊ ಯಾಕಂದರೆ ಪ್ರತಿಯೊಬ್ಬರು ಇಷ್ಟಪಟ್ಟು ದುಡಿಯುವಂಥದ್ದು ಕಷ್ಟನೋ ಇಷ್ಟನೋ ಏನೋ ಒಂದು ಹೊಟ್ಟೆಗೋಸ್ಕರನೇ ಅಲ್ವಾ. ಫಸ್ಟು ನಾವು ಯಾರಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೂ ತಿನ್ನೋ ಅನ್ನಕ್ಕೆ ಮರ್ಯಾದೆ ಕೊಡಬೇಕು. ಯಾಕಂದರೆ ಹೇಳ್ತಾರಲ್ವ, ಅನ್ನದ ಋಣ ಇರೋ ಅಷ್ಟೇ ಭೂಮಿ ಮೇಲೆ ಜೀವನ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನೆಕ್ಸ್ಟು ಒಳಗಡೆ ಎಲ್ಲ ಕೆಲಸ ಮುಗೀತು. ನಾವು ಆದಷ್ಟು ಮಕ್ಕಳನ್ನ ಸುಖವಾಗಿ ಬೆಳೆಸೋದಲ್ಲ, ಕಷ್ಟನೂ ಅರ್ಥ ಮಾಡಿಸಿ ಬೆಳೆಸ್ಬೇಕು. ತುಂಬ ಜನ ಏನು ಮಾಡ್ತಾರೆ ಪೇರೆಂಟ್ಸ್ ಅಂತಂದರೆ, ನಾವು ಪಟ್ಟಿದ್ದ ಕಷ್ಟ ಮಕ್ಕಳು ಪಡಬಾರ್ದು, ನಮ್ಮ ಹಾಗೆ ಮಕ್ಕಳಾಗಬಾರ್ದು, ನಾವು ₹100 ಸ್ಲಿಪ್ಪರ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಮಕ್ಕಳು ಬ್ರ್ಯಾಂಡೆಡಾಗೇ ಇರಲಿ ಅಂತ ಮಕ್ಳಿಗೋಸ್ಕರ ಜೀವನನೇ ತೆಗಿತಾರೆ. ಮಕ್ಳಿಗೋಸ್ಕರ ಮಾಡಬೇಕು ನಿಜ, ಹಾಗನ್ಬಿಟ್ಟು ತುಂಬ ಸುಖವಾಗಿ ಸಾಕ್ತೀವಿ ಅಂತ ಹೇಳ್ಬಿಟ್ಟು ಅಂತ ಕಷ್ಟನೇ ತೋರಿಸ್ಲಿಲ್ಲ ಅಂತಂದರೆ ಮುಂದೆ ಅವ್ರಿಗೆ ಜೀವನದಲ್ಲಿ ಯಾವುದೇ ಥರ ಕಷ್ಟ ಬಂದ್ರೂ ಅವ್ರಿಗೆ ಫೇಸ್ ಮಾಡೋದೇ ತುಂಬ ದೊಡ್ಡ ಇಶ್ಯೂ ಆಗಿಬಿಡುತ್ತೆ. ಸೊ ಅವಾಗ ಅವ್ರಿಗೆ ಏನಂತ ಹೇಳಿದ್ರೆ, ಒಂದು ಕಷ್ಟನಾಗಲಿ ಒಂದು ದುಃಖನಾಗಲಿ ಅರಗಿಸ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ. ಹಾಗಾಗಿ ನಾವು ಪಟ್ಟ ಕಷ್ಟ ಮಕ್ಕಳು ಪಡಬಾರ್ದು ನಿಜ, ಆದರೆ ನಾವು ಏನು ಕಷ್ಟಪಟ್ಟಿದ್ದೀವಿ ಅಂತ ಅನ್ನೋದು ಮಕ್ಕಳಿಗೆ ಅರ್ಥ ಆಗೋ ಥರ ಇರಬೇಕು.
ನೆಕ್ಸ್ಟ್ ಡೇ ಇದು ಮಂಗಳವಾರ. ನಾನು ಬಸ್ಸಾರು ಮಾಡ್ತಾಯಿದ್ದೆ ಮಧ್ಯಾಹ್ನ. ಹಾಗಾಗಿ ಇದನ್ನು ಸ್ವಲ್ಪ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಯಾವುದೂ ವೀಡಿಯೋಸ್ ಹಾಕ್ತಾ ಇಲ್ಲ. ಇವಾಗ ಬೆಳಿಗ್ಗೆ ಹಾಲು ತರಿಸಿದ್ದೆ. 1 ಲೀಟ್ರ್ ಹಾಲು ತರಿಸ್ಕೊಂಡ್ವಿ. ಒಂದಿನ ಬಿಟ್ಟು ಒಂದಿನ, ಪ್ರತಿದಿನ ಅರ್ಧ ಲೀಟ್ರೆಲ್ಲ ತರಿಸೋದಕ್ಕೆ ಹೋಗಲ್ಲ, ನಮಗೆ ಸಾಕಾಗುತ್ತೆ. ಯಾಕಂದರೆ ನಮಗೆ ಡೈಲಿ ಹಾಲು ಕುಡಿಯೋ ಅಭ್ಯಾಸ ಇಲ್ಲ. ಮೊಸರು ಮಜ್ಜಿಗೆಗೆ ಯೂಸ್ ಮಾಡ್ಕೋತೀವಿ. ಹಾಗಾಗಿ ಇವತ್ತು ತಡ್ನಿಕಾಳು ಮತ್ತು ಸೊಪ್ಪು ಹಾಕಿಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಕಾಯಿನ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಈರುಳ್ಳಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕಿ ಗ್ರೈಂಡ್ ಮಾಡ್ಕೊತಾರೆ. ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಥರ ಡಬಲ್ ಬಾಯ್ಲಿಂಗಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಒಂದು 4 ತಿಂಗಳಿಂದ ನಾನು ತಡ್ನಿಕಾಳು, ಅವರೆಕಾಳು ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಇದೆಲ್ಲ ಏನೂ ಯೂಸೇ ಮಾಡ್ತಾ ಇರಲಿಲ್ಲ. ಇವಾಗ ಸೊಪ್ಪು ಕಾಳನ್ನ ಸ್ವಲ್ಪ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಯಾಕಂದರೆ ಆವಾಗ ನನಗೆ ಒಂದತ್ತರ ಅಡುಗೆ ಮಾಡೋದೇ ಕಷ್ಟ ಆಗಿತ್ತು. ಹಾಗಾಗಿ ನನಗೆ ಬೇರೆ ಅವ್ರಿಗೆ ಬೇರೆ ಮಾಡೋ ಅಷ್ಟು ನನಗೆ ಪೇಷನ್ಸು ಇರಲಿಲ್ಲ, ಶಕ್ತಿನೂ ಇರಲಿಲ್ಲ. ಹಾಗಾಗಿ ನಾನು ಮಾಡ್ತಾನೆ ಇರಲಿಲ್ಲ, ಬಿಟ್ಟಿದ್ದೆ. ಇವಾಗ ಖಾರದ ಪುಡಿ ಹಾಕ್ಬಿಟ್ಟು ಮತ್ತು ಸೊಪ್ಪು ಕಾಳೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡು, ಮಾಮೂಲಿ ನೀವೆಲ್ಲ ಹೇಗೆ ಮಾಡ್ತೀರಾ ಒಗ್ಗರಣೆ ಕೊಟ್ಟು ಖಾರನ, ನೆಕ್ಸ್ಟು ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ಉಪ್ಪು ಹಾಕಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡಿಕೊಂಡ್ರೆ ಬಸ್ಸಾರು ಚೆನ್ನಾಗೇ ಆಗುತ್ತೆ. ಒಂದು ರೀತಿ ಮೀನು ಸಾಂಬಾರು ಇದ್ದಂಗೆ ಇರುತ್ತೆ ಅಂತ ಹೇಳ್ತಿರ್ತಾನೆ ನನ್ನ ಮಗ. ಇವಾಗ ನೋಡಿ ಸಾಂಬಾರು ಆಗಿದೆ. ಮಾಮೂಲಿ ಸೊಪ್ಪು ಕಾಳು ಕೂಡ ಒಗ್ಗರಣೆ ಮಾಡಿದ್ದೀನಿ, ಹಾಲು ಕಾಯಿಸಿ ಇಟ್ಟಿದ್ದೀನಿ. ನನ್ನ ಮಗನಿಗೆ ಅವ್ನು ತಿಂತಾನೆ, ಬಟ್ ನಮ್ಮ ಮನೆಯಲ್ಲಿ ಇಷ್ಟಪಡಲ್ಲ ಸೊಪ್ಪು ಕಾಳಿಗೆ ಕಾಯಿ ತುರಿ ಹಾಕುವಂಥದ್ದು. ಹಾಗಾಗಿ ನಾನು ಕಾಯಿ ತುರಿ ಅಷ್ಟಾಗಿ ಎಲ್ಲದಕ್ಕೂ ಸೇರಿಸಲ್ಲ, ಯೂಸ್ ಮಾಡಲ್ಲ. ಮತ್ತು ಇನ್ನೊಂದು ಕ್ವಶನ್ ಏನಂದರೆ, ನಾನು ಇತ್ತೀಚೆಗೆ ಮದುವೆ ಫಂಕ್ಷನ್ಸ್ದೆಲ್ಲ ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರೆ ಕಮೆಂಟ್ ಮಾಡಿ. ನಾನು ಯಾವುದೂ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಯಾಕಂದರೆ ನನಗೂ ಆ ಟೈಮಲ್ಲಿ ಹುಷಾರಿರಲಿಲ್ಲ. ಮತ್ತು ನಾನು ಚಪ್ರದ ದಿನ ಕೂಡ ನನಗೆ ಹುಷಾರಿರಲಿಲ್ಲ. ಹಿಂದಿನ ದಿನ ಮದುವೆ ಹಿಂದಿನ ದಿನ ಕೂಡ ನನಗೆ ಜ್ವರ ಇತ್ತು, ವಾಂತಿ ಇತ್ತು. ಹಾಗಾಗಿ ನಾನು ಯಾವುದೇ ಥರ ಅದರದ್ದು ವೀಡಿಯೋಗಳು ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಹಾಕಿಲ್ಲ ಅಷ್ಟೇ. ನೆಕ್ಸ್ಟು ಇದು ಬುಧವಾರ ನಾನು 3 ದಿವಸದ ವೀಡಿಯೋನೂ ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದನ್ನು ಇದರಲ್ಲೇ ಸೇರಿಸಿದ್ದೀನಿ. ನನ್ನ ಒಂದು ಡೈಲಿ ರೂಟೀನ್ ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ. ರಾತ್ರಿ ಸ್ವಲ್ಪ ಎಲ್ಲ ಮಳೆ ಬಂದಿತ್ತು. ಹಾಗಾಗಿ ಬೆಳಗ್ಗೆ ಟೈಮು ಮಳೆ ಬಂದಾಗ ಗಿಡಗಳು ನೋಡೋದೇ ತುಂಬಾ ಚೆನ್ನಾಗಿರುತ್ತೆ. ನನಗೆ ಗಿಡಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿನ್ನನೂ ಕೂಡ ಅಷ್ಟು ಇಷ್ಟಪಡ್ತೀನೋ ಇಲ್ವೋ ಗೊತ್ತಿಲ್ಲ, ಚಿನ್ನಕ್ಕಿಂತಲೂ ನನಗೆ ಗಿಡಗಳೇ ಅಷ್ಟು ಇಷ್ಟ ಆಗುತ್ತೆ. ನೆಕ್ಸ್ಟು ಗೋಧುವೆನ ಮಿಲ್ ಮಾಡಿಸ್ಬೇಕಿತ್ತು. ಗೋಧಿ ಮತ್ತು ಅಕ್ಕಿ, ರಾಗಿ ಎಲ್ಲ ಏನೂ ಮಿಲ್ ಮಾಡಿಸಿರಲಿಲ್ಲ. ಊರಿಗೆ ಹೋಗಿದ್ದೆ ಮತ್ತು ನಮಗೆಲ್ಲ ಸೂತಕ ಇತ್ತು. ಹಾಗಾಗಿ ಅದೆಲ್ಲ ಕಳೀಲಿ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಸಚ್ಚು ಗೋಧಿನ ಈ ಥರ ನೋಡಿ ಇಲ್ಲಿ ಒಂದ್ರಾಡ್ಕೊಡ್ತಾ ಇದ್ದಾನೆ. ಇವನು ಎಷ್ಟೇ ಜಗಳ ಆಡಿದ್ರು ಏನೇ ಮಾಡಿದ್ರು ಕೊನೆಗೆ ನಮ್ಮ ಮಮ್ಮಿ ಅಂತ ಹೇಳ್ಬಿಟ್ಟು ಅಂತ ಕೆಲಸ ಮಾತ್ರ ಮಾಡಿಕೊಡ್ತಾನೆ. ಇವಾಗ ಅವನೇ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಬಂದ. ಗೋಧಿ, ರಾಗಿ ಮತ್ತು ಅಕ್ಕಿ ರೊಟ್ಟಿಗೆ ಎಲ್ಲ ಮಿಲ್ ಮಾಡಿಸ್ಕೊಂಬಂದ. ವಾದ ಮಾಡ್ತಾಯಿದ್ದ, ನಾನು 50 ರೂಪಾಯಿ ಕೊಟ್ಟು ಕಳಿಸಿದ್ದೆ, ಇನ್ನೂ 20 ರೂಪಾಯಿ ಕೊಡಬೇಕಂತೆ, ಕೊಡು ಅಂತ ಹೇಳ್ಬಿಟ್ಟು ಅಂತ. ಸರಿ ಆಯಿತು ಇರು ಕೊಡ್ತೀನಿ, ಮತ್ತೆ ಕೊಟ್ಬಿಟ್ಟು ಬರುವೆ ಅಂತ ನಾನು ಅವನಿಗೆ ಹೇಳ್ತಾ ಇದ್ದೆ. ಇವಾಗ ತಂದು ಇಟ್ಟಿದ್ದಾನೆ. ಇದು ನೆಕ್ಸ್ಟು ತಿಂಡಿ ಮಾಡಬೇಕಾಗಿತ್ತು. ಹಾಗಾಗಿ ತಿಂಡಿ ಆಗಿರಲಿಲ್ಲ ಇವತ್ತಿನ್ನೂ. ದೋಸೆ ಮಾಡಿದ್ದೆ. ದೋಸೆ ಚೆನ್ನಾಗಿ ಬಂದಿತ್ತು. ಆದಷ್ಟು ಪಾನು ದೋಸೆಗೆ ಸಪ್ರೇಟು ಮತ್ತು ಚಪಾತಿ ರೊಟ್ಟಿಗೆ ಸಪ್ರೇಟಾಗಿ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ ಪಾನ್ ಬಳಕೆಗೆ. ಸ್ವಲ್ಪ ಸಾಂಬಾರಿತ್ತು, ಅದಕ್ಕೋಸ್ಕರ ನಾವಿಬ್ಬರೇ ಇದ್ದಿದ್ದು. ಹಾಗಾಗಿ ನಾನು ಚಟ್ನಿ ಪಲ್ಯ ಎಲ್ಲ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ನಾವಿಬ್ಬರೇ ಇದ್ದರೆ ಸಾಮಾನ್ಯವಾಗಿ ಅಡ್ಜಸ್ಟ್ ಮಾಡ್ಕೊತೀವಿ. ನನಗೆ ಏನಿರುತ್ತೋ ಅದು ಖಾಲಿ ಆದಮೇಲೆ ಮಾಡಿಕೊಂಡ್ರೆ ಚೆಂದ, ಅದು ಇರಬೇಕಾದ್ರೆ ಮಾಡಿಕೊಂಡ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಇನ್ನು ಇಷ್ಟು ಸಂಪಳ ಮಿಕ್ಕಿದೆ, ಇದನ್ನು ಫ್ರಿಜ್ಗೆ ಎತ್ತಿಡ್ತೀನಿ, ನಾಳೆಗಾಗತ್ತೆ ಅಂತ ಹೇಳ್ಬಿಟ್ಟು ಅಂತ. ನಾನು ಕೂಡ ಇವಾಗ 2 ದೋಸೆ ಹಾಕ್ಕೊಂಡೆ. ಹಸಿಟ್ಟು ಒಂದೆರಡು ಹಾಗಾಗಿ ನಾವು ಎರಡೇ ತಿನ್ನೋದು. ನಾನು 2 ತಿಂತೀನಿ, ನಮ್ಮ ಸಚ್ಚು 2 ದೋಸೆ ತಿಂತಾನೆ. ಇವಾಗ ತಿಂದ್ಬಿಟ್ಟು ಇವಾಗ ಹಸಿಟ್ಟೆಲ್ಲನೂ ಒಂದರಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಅಷ್ಟಾಗಿ ಇನ್ಫಾರ್ಮೇಷನ್ಸ್ ವಿಡಿಯೋ ಇವತ್ತು ಶೇರ್ ಮಾಡ್ತಾ ಇಲ್ಲ. ನನ್ನ ಒಂದು ಡೈಲಿ ರೂಟೀನ್ಸ್ ಹೇಗಿದೆ ಅಂದರೆ, ನನಗೆ ಹೆಲ್ತ್ ಇಶ್ಯೂಸ್ ಇತ್ತಲ್ಲ, ಫಸ್ಟ್
ಫಸ್ಟ್ಗಿಂತ ಇವಾಗ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಅದೇ ಒಂದು ಖುಷಿ ನನಗೆ. ನಾನು ನಾರ್ಮಲ್ ಆಗ್ತಿದ್ದೀನೇನೋ ಅಂತ ಹೇಳ್ಬಿಟ್ಟು ಅಂತ, ನಾರ್ಮಲ್ ಆಗ್ತಿದ್ದೀನೇನೋ ಅಲ್ಲ, ನಾರ್ಮಲ್ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಸೊ ಇದೇ ಒಂದು ನನಗೆ ದೊಡ್ಡ ಖುಷಿ. ಯಾಕಂದರೆ ಹೆಲ್ತ್ ಈಸ್ ಪ್ರೀಷಿಯಸ್ ದೆನ್ ವೆಲ್ತ್ ಅಂತ ಹೇಳ್ತಾರಲ್ವ, ಹಾಗಾಗಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ಸ್ಮಾಲ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದು ಗೋಧಿ ಹಿಟ್ಟು ಮತ್ತು ತರಿ ಕೂಡ ಅಷ್ಟೇ ಬಂದಿದೆ. ಈ ತರಿ ಎಲ್ಲನೂ ಹಸುಗಾಗುತ್ತೆ, ಕಲ್ಗುಜ್ಜಿಗೆ ಕೊಟ್ಬಿಡ್ತೀನಿ. ಮಾಡ್ತಾ ಇರೋ ಕೆಲಸ ಇದ್ದೇ ಇರುತ್ತೆ. ನೆಕ್ಸ್ಟು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ಮೂಸಂಬಿ ಹಣ್ಣನ್ನು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಬಂದೆ. ಒಂದು 5 ಇತ್ತು ಮೂಸಂಬಿ ಹಣ್ಣು. ಬೇರೆ ಹಣ್ಣೆಲ್ಲ ಸ್ವಲ್ಪ ತಿಂತಾರೆ, ಮೂಸಂಬಿ ಹಣ್ಣು ಮಾತ್ರ ತಿನ್ನೋದಕ್ಕೆ ಇಷ್ಟಪಡೋದೇ ಇಲ್ಲ. ಹಾಗಾಗಿ ಜ್ಯೂಸಾದ್ರು ಮಾಡೋಣ ಅಂದ್ಬಿಟ್ಟು ತರಕಾರಿ ಸ್ವಲ್ಪ ಜೋಡಿಸ್ಕೊಂಡಿಲ್ಲ ಇನ್ನೂ. ನಾನು ಎಲ್ಲ ಹಣ್ಣನ್ನು ಬಿಡಿಸ್ಬಿಟ್ಟು ಮತ್ತು ಅದರಲ್ಲಿರುವಂಥ ಸೀಡ್ಸ್ ಎಲ್ಲನೂ ತೆಗ್ದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಲ್ಸಕ್ರೆನಾದ್ರು ಸೇರಿಸ್ಕೋಬೋದು, ಬೆಲ್ಲನಾದ್ರು ಸೇರಿಸ್ಕೋಬೋದು, ಹಾಗೆ ಸಕ್ಕರೆನಾದ್ರು ಸೇರಿಸ್ಕೋಬೋದು. ಹಾಲು ಹಾಕಿದ್ರೆ ಸ್ವಲ್ಪ ಒಡ್ಕೊಳಂಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ. ನಮ್ಮ ಸಿಹಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಹಾಕ್ತಾರೆ. ಉಪ್ಪು ಹಾಕಿದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಂಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಉಪ್ಪಿನ ಪುಡಿ, ಹಾಗೆಯೇ 1-2 ಕಾಳು ಮೆಣಸು ಅಥವಾ ಮೆಣಸಿನ ಪುಡಿ ಕೂಡ ಹಾಕ್ಬೋದು ನಿಮಗೆ. ನಾನಿಲ್ಲಿ ಆಮೇಲೆ ಏಲಕ್ಕಿ ಕೂಡ ಹಾಕಿದ್ದೆ, 2 ಏಲಕ್ಕಿ ಹಾಕಿದ್ದು ವಿಡಿಯೋ ಎಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಕೆಲವ್ರು ಹೇಳ್ಬೋದು, ಮನೆ ಕೆಲಸ ಏನು ದೊಡ್ಡ ವಿಷಯನಾ, ಎಲ್ಲರೂ ಮಾಡೋವಂಥದ್ದೇ ಅಂತ ಹೇಳ್ಬಿಟ್ಟು ಅಂತ. ಎಲ್ಲರೂ ಮಾಡೋವಂಥದ್ದೇ, ಆದರೆ ನಿಜವಾಗ್ಲೂ ಸಂಬಳ ಇಲ್ಲದೇ ಇರೋ ಕೆಲಸ ಅಂತಂದರೆ ಇದೇನೆ. 24/7 ಅಂತ ಹೇಳ್ಬೋದು. ಯಾವ ಟೈಮ್ಗೆ ಪ್ರತಿದಿನ ಒಂದೊಂದು ರೀತಿ ಇರುತ್ತೆ ಕೆಲಸ. ಮನೆಯಲ್ಲಿರುವಂಥ ಹೆಂಗಸ್ರಿಗಾದರೆ ಗೊತ್ತಿರುತ್ತೆ. ಬೇರೆ ಕೆಲಸಗಳೆಲ್ಲ ಅಂದರೆ ಡ್ಯೂಟಿ ಟೈಮಿಂಗ್ಸ್ ಅಂತ ಇರುತ್ತೆ. ಇಷ್ಟು ಗಂಟೆಗೆ ಸ್ಟಾರ್ಟ್ ಆಗಿ ಇಷ್ಟು ಗಂಟೆಗೆ ಎಂಡ್ ಅಂತ ಹೇಳ್ಬಿಟ್ಟು ಅಂತ. ಆದರೆ ಮನೆ ಕೆಲಸ ಹಾಗಲ್ಲ. ಒಂದಿನ ಕೆಲಸ ಫುಲ್ ಇರುತ್ತೆ, ಒಂದಿನ ಕೆಲಸ ಇರಲ್ಲ. ಸೊ ಮಾಡ್ತಾರೆ ಒಂದಲ್ಲ ಒಂದು ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಒಂದು ರೀತಿ ಹೇಳ್ಬೇಕಂತಂದರೆ ತುಂಬ ಜನ ಮನೆಯಲ್ಲಿ ಕೆಲಸ ಮಾಡೋವಂಥ ಹೆಂಗಸ್ರನ್ನ ತುಂಬಾ ಕೀಳಾಗಿ ನೋಡ್ತಾರೆ. ನಾನು ಕೆಲವೊಂದು ಕೇಳಿದ್ದೀನಿ, ಮನೆಯಲ್ಲಿ ಏನು ಮಾಡ್ತೀಯಾ, ಆರಾಮಾಗಿ ಮನೆಯಲ್ಲಿ ಇರ್ತೀಯ, ನಾವು ಹೊರಗಡೆ ದುಡ್ಕೊಬರ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಆದರೆ ಅವರು ಹೊರಗಡೆ ದುಡಿತಾರೆ ನಿಜ, ಆದರೆ ಮನೆಯಲ್ಲಿ ಇರೋವಂಥ ಹೆಂಗಸರು ಕೂಡ ಸ್ಟ್ರೈಕ್ ಮಾಡಿಬಿಟ್ರೆ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಪ್ರತಿ ತಿಂಗಳು ಕೆಲಸದವ್ರಿಗೆ ಕೊಡಬೇಕಾಗುತ್ತೆ ದುಡ್ಡನ್ನ. ಸೊ ಯಾವುದೇ ಥರ ಸಂಬಳನ ಎಕ್ಸ್ಪೆಕ್ಟ್ ಮಾಡ್ದೇ ಮನೆಗೋಸ್ಕರ ಮಕ್ಳಿಗೋಸ್ಕರ ದುಡಿಯೋ ಪ್ರತಿಯೊಂದು ಜೀವಕ್ಕೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.